ಸರಗೂರು ತಾಲೂಕಿನ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಚಿಕ್ಕದೇವಮ್ಮ ಬೆಟ್ಟದಲ್ಲಿ ಆಷಾಢ ಮಾಸದ ಮೊದಲ ಶುಕ್ರವಾರದ ಪ್ರಯುಕ್ತ ಸಡಗರ ಸಂಭ್ರಮದ ಧಾರ್ಮಿಕ ಆಚರಣೆಗಳು ಜರುಗಿದವು. ಮುಂಜಾನೆಯಿಂದಲೇ ಶ್ರೀ ಚಿಕ್ಕದೇವಮ್ಮ ತಾಯಿಯ ದರ್ಶನ ಪಡೆಯಲು ಸಹಸ್ರಾರು ಭಕ್ತಾದಿಗಳು ಬೆಟ್ಟಕ್ಕೆ ಹರಿದು ಬಂದಿದ್ದರು. ಆಷಾಢ ಶುಕ್ರವಾರದ ಅಂಗವಾಗಿ ಮುಂಜಾನೆಯಿಂದಲೇ ದೇವಸ್ಥಾನದಲ್ಲಿ ತಾಯಿಗೆ ಪಂಚಾಮೃತಾಭಿಷೇಕ, ಮಹಾನ್ಯಾಸ ಪೂರ್ವಕ ಶ್ರೀ ಸೂಕ್ತ ಪಾರಾಯಣ ಸೇರಿದಂತೆ ವಿವಿಧ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಗರ್ಭಗುಡಿಯಲ್ಲಿ ಅಮ್ಮನವರಿಗೆ ಆಕರ್ಷಕ ಹೂವಿನ ಅಲಂಕಾರ ಮಾಡಲಾಗಿತ್ತು. ನಂತರ ದೇವಸ್ಥಾನದ ಪ್ರಕಾರದಲ್ಲಿ ತಾಯಿಯ ಉತ್ಸವ ಮೂರ್ತಿಯ ಭವ್ಯ ಪ್ರಕಾರೋತ್ಸವ ಭಕ್ತಿಭಾವದಿಂದ ಜರುಗಿತು. ದೇವಸ್ಥಾನಕ್ಕೆ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳಿಗೆ ಮಾಜಿ ಶಾಸಕರಾದ ಬೀಚನಹಳ್ಳಿ ಚಿಕ್ಕಣ್ಣ ಅವರ ಕುಟುಂಬಸ್ಥರ ವತಿಯಿಂದ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಲಾಗಿತ್ತು. ಸುದೀರ್ಘ ಸಾಲಿನಲ್ಲಿ ನಿಂತು ಭಕ್ತರು ತಾಯಿಯ ದರ್ಶನ ಪಡೆದು ಪುನೀತರಾದರು. ಆಷಾಢ ಮಾಸದ ಪವಿತ್ರ ದಿನಗಳಲ್ಲಿ ತಾಯಿಯ ದರ್ಶನ ಪಡೆಯುವುದು ವಿಶೇಷ. ಭಕ್ತರ ಸುಗಮ ದರ್ಶನಕ್ಕಾಗಿ ದೇವಸ್ಥಾನದ ವತಿಯಿಂದ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿತ್ತು. ನಂತರ ದೇವಸ್ಥಾನದ ಪಾರುಪತ್ಯೆದಾರರಾದ ಮಹಾದೇವಸ್ವಾಮಿ ಮಾತನಾಡಿದರು. ಆಷಾಢದ ಶುಕ್ರವಾರ ವಿಶೇಷ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ 3 ಸನ್ನಿಧಿಗಳಲ್ಲೂ ಪಂಚಾಮೃತ ಅಭಿಷೇಕ ಸಮೇತವಾಗಿ ಮಾನ್ಯಾಸ ರುದ್ರಾಭಿಷೇಕ ಆಗಿ ದೇವಿ ವಿಶೇಷವಾಗಿ ಇವತ್ತು ಬೆಣ್ಣಾಲಂಕಾರ ಆಗಿದೆ. ಜೊತೆಯಲ್ಲಿ ಪ್ರಾಕಾರೋತ್ಸವ ಎಲ್ಲ ಸಂಪನ್ನವಾಗಿದೆ. ಅದೇ ರೀತಿ ಶ್ರೀ ಸೂಕ್ತ ಪಾರಾಯಣ ಮತ್ತು ಸಹಸ್ರನಾಮಾರ್ಚನೆ ಎಲ್ಲ ಸಂಪನ್ನಾಗಿ ಪ್ರಾಕಾರೋತ್ಸವದ ಎಲ್ಲರೂ ಬಂದಿರ್ತಕ್ಕಂಥ ಎಲ್ಲ ಭಕ್ತರು ಬಂದು ದೇವಿ ಸೇವೆ ಮಾಡಿ ವಿಶೇಷವಾಗಿ ಇವತ್ತು ದೇವಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ವಿಶೇಷ ಅಂದರೆ ದೇವಿನ ದರ್ಶನ ಮಾಡಲಿಕ್ಕೆ, ದೇವಿನ ಆರಾಧಿಸಲಿಕ್ಕೆ ಅತ್ಯಂತ ವಿಶೇಷ. ಈಗ ನಾವು ಶ್ರಾವಣದಲ್ಲಿ ವಿಷ್ಣುನನ್ನು, ಕಾರ್ತಿಕ್ ಮಾಸದಲ್ಲಿ ಶಿವನನ್ನು ಆರಾಧನೆ ಮಾಡ್ತೀವಿ. ಹಾಗೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ದೇವಿಯನ್ನು ಆರಾಧಿಸ್ತಕ್ಕಂಥದ್ದು ನಮ್ಮ ಒಂದು ನಂಬಿಕೆ, ಒಂದು ಸಂಪ್ರದಾಯ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಆಷಾಢ ಶುಕ್ರವಾರಗಳಲ್ಲಿ ದೇವಿಗೆ ವಿಶೇಷ ಅಲಂಕಾರಗಳನ್ನು, ವಿಶೇಷ ಪೂಜಾದಿಗಳನ್ನು ಸಮರ್ಪಣೆ ಮಾಡತಕ್ಕಂಥದ್ದು. ಯಾವ್ಯಾವ ರೀತಿ ಪೂಜಾ ಕೈಕಾರ್ಯಗಳಿರೋದು? ಅದೇ ಇವತ್ತು ಹೇಳಿದ್ಮೇಲೆ ಬೆಳಗ್ಗೆಯಿಂದಲೇ ಬ್ರಾಹ್ಮಿ ಮುಹೂರ್ತದಲ್ಲೇ ಇರ್ತಕ್ಕಂಥ 3 ಸನ್ನಿಧಿಗಳಲ್ಲೂ ಮಾನ್ಯಾಸಪೂರ್ವಕ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಆಗಿದೆ. ಅದೇ ರೀತಿ ಶ್ರೀ ಸೂಕ್ತ ಪಾರಾಯಣ ಮತ್ತು ಸಹಸ್ರನಾಮಾರ್ಚನೆ ಹಾಗೆ ದೇವಿಗೆ ಇವತ್ತು ವಿಶೇಷವಾಗಿ ಬೆಣ್ಣಾಲಂಕಾರ ಆಗಿದೆ. ಈಗೆಲ್ಲ ಪೂಜೆಗಳು ಸಂಪನ್ನವಾಗಿ ಪ್ರಾಕಾರೋತ್ಸವ ಆಗಿದೆ. ನಮ್ಮ ಪ್ರಾಕಾರದಲ್ಲಿ ಎಲ್ಲ ಭಕ್ತರು ಇದರಲ್ಲಿ ಪಾಲ್ಗೊಂಡು ಪುನೀತರಾಗಿದ್ದಾರೆ. ಅಮಾವಾಸ್ಯೆ ಆಷಾಢ ಪ್ರಯುಕ್ತ ಸರ್ ಗುರುಗಳೇ ವಿಶೇಷ ಪೂಜೆ ಅದ್ರಲ್ಲಿ ಯಾವ ರೀತಿ ಒಂದು ಏನಕ್ಕೋಸ್ಕರ ಆ ರೀತಿ ಮಾಡೋದು? ಆದರೆ ಇನ್ನೆಲ್ಲ ಏನಾರು ಇದೆಯಾ ಅಂತ? ಆಷಾಢ ಮಾಸದಲ್ಲಿ ದೇವಿಯನ್ನು ಆರಾಧಿಸ್ತಕ್ಕಂಥದ್ದು ವಿಶೇಷ. ದೇವಿಯನ್ನು ಪೂಜಿಸಿದ್ರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಕ್ಕಂಥ ನಂಬಿಕೆ. ಹಾಗಾಗಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಎಲ್ಲ 4 ಆಷಾಢಗಳಲ್ಲಿ ಇದೇ ರೀತಿ ಪೂಜೆಗಳು ಪ್ರತಿ ವರ್ಷದ ಕೂಡ ಸುಮಾರು ಎಷ್ಟು ಸಾವಿರ ಜನ ಬರ್ಬೋದು ಅಂತ 2-3 ಸಾವಿರ ಸಂಖ್ಯೆಯಲ್ಲಿ ಬಂದು ದೇವಿ ದರ್ಶನ ಮಾಡ್ತಾರೆ. ಅಂದರೆ ಇವತ್ತು ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಆಷಾಢ ಮಾಸದ ಪೂಜೆಯನ್ನು ಮಾಜಿ ಚಿಕ್ಕಣ್ಣ ಅವರು ಮಗನಾದಂಥ ಜಯಪ್ರಕಾಶ್ ಅವರು ಪೂಜೆಯನ್ನು ಹಮ್ಮಿಕೊಂಡಿದ್ದು ಬೆಳಗಿನ ಜಾವ 3:30-4 ಗಂಟೆಯಿಂದ ಪೂಜೆ ಭಾಗಿಯಾಗಿ ಪ್ರತಿಯೊಂದು ಕಾರ್ಯಕ್ರಮ ಭಾಗಿಯಾಗಿ ಪ್ರತಿಯೊಂದು ಇದಕ್ಕೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಆಮೇಲೆ ಇವತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನವರ ಪಾತ್ರರಾಗುತ್ತದೆ. ಆಷಾಢ ಶುಕ್ರವಾರದ ವಿಶೇಷ ಯಾರು ಭಕ್ತಾದಿಗಳು ಅಮ್ಮನವರ ಪೂಜಾ ಕೈಂಕರ್ಯಗಳಲ್ಲಿ ಮಾಡಿ ಅಮ್ಮನವರ ವಿಶೇಷ ದರ್ಶನವನ್ನು ಮಾಡ್ತಾರೆ. ಈ ದಿನ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಅಮ್ಮನವರು ಯಾರು ದರ್ಶನ ಮಾಡ್ತಾರೆ ಅವ್ರಿಗೆ ಪರಿಪೂರ್ಣವಾಗಿ ಅಮ್ಮನವರ ಅನುಗ್ರಹ ಆಗುತ್ತೆ. ಅವ್ರದ್ದು ಏನು ಇಷ್ಟಾರ್ಥಗಳಿಗೆ ಪರಿಪೂರ್ಣವಾಗಿ ಅಮ್ಮನವರು ಆಶೀರ್ವಾದ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ನಮ್ಮ ಮೈಸೂರು ಕ್ಷೇತ್ರ ಅಂದರೆ ಚಾಮುಂಡಮ್ಮ ಹಳ್ಳಿ ಹೇಗೆ ಪ್ರಸಿದ್ಧೆ, ನಮ್ಮ HD ಕೋಟೆ ತಾಲೂಕಲ್ಲಿ ಈ ಕ್ಷೇತ್ರದಲ್ಲಿ ಚಿಕ್ಕದೇವಮ್ಮ ಅಂತ ಭಾಳ ಪ್ರಸಿದ್ಧೆ. ಹಾಗಾಗಿ ಇಲ್ಲಿ ಆಷಾಢ ಮಾಸದಲ್ಲಿ ಈ ಅಮ್ಮನವರು ದರ್ಶನ ಮಾಡಲಿಕ್ಕೆ ಭಕ್ತರು ಜನಸಾಗರವಾಗಿ ಹರಿದು ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ನಾವು ಲೀಸಾರಳ್ಳಿ ಗ್ರಾಮದಿಂದ ಬಂದಿರೋದು. ಪ್ರತಿ ವರ್ಷ ಬರ್ತೀವಿ. ಕೊನೆ ಆಷಾಢ ಶುಕ್ರವಾರಕ್ಕೆ ನಮ್ಮೂರಲ್ಲಿ ತಾಯಿಗೆ ಊರೆಲ್ಲ ಅನ್ನ ಸಂದರ್ಪಣೆ ಮಾಡಿ ಜಾತ್ರೆ ಮಾಡಿ, ಆ ಜಾತ್ರೆ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಂದು ಅಮ್ಮನ್ನೇ ಪೂಜೆ ಸಲ್ಲಿಸಿ ಔಷಧಕ್ಕೆಲ್ಲ ಮಾಡಿಸಿ ಇಲ್ಲೆಲ್ಲ ಮೆರವಣಿಗೆ ಮಾಡಿ ಊರಿಗೆ ತಗೊಂಡೋಗಿ ನೆಕ್ಸ್ಟು ಕೊನೆ ಆಷಾಢ ಶುಕ್ರವಾರಕ್ಕೆ ಊರಲ್ಲಿ ಜಾತ್ರೆ ಮಾಡಿ ರಥೋತ್ಸವ ಎಲ್ಲ ಮಾಡಿ ಜಾತ್ರೆ ಮಾಡ್ತೀವಿ. ಅಂದರೆ ಅಮ್ಮನವ್ರದ್ದು ಒಂದು ಮೂಲ ಸ್ಥಳ ಅಂತ ನಮಗೆ ಅಮ್ಮನವ್ರಿಗೆ ತಂದು ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಂಡು ಹೋಗೋದು ಪದ್ಧತಿ ಅಂದರೆ ತುಂಬ ವರ್ಷಗಳಿಂದ ನಡ್ಕೊ ಬಂದಿದೆ. ಅದಕ್ಕೋಸ್ಕರ ಅಮ್ಮನವ್ರನ್ನಲ್ಲಿ ತಂದು ಅಭಿಷೇಕ ಮಾಡಿಸ್ಕೊಂಡು ಅಲ್ಲಿ ಮತ್ತೆ ನಮ್ಮ ಸ್ಥಳಕ್ಕೆ ತಗೊಂಡು ಹೋಗಿ ಇಡೋಂಥದ್ದು ಪದ್ಧತಿ ಇದೆ. ಪ್ರತಿ ವಾರ ಇರುತ್ತೆ. ಕೊನೆ ಜಾತ್ರೆ ಮಾಡಿ ಮತ್ತು ಅಕ್ಕಪಕ್ಕ ಊರಿನವ್ರಿಗೆಲ್ಲ ಅನ್ನದಾಸೋಹ ಎಲ್ಲ ಮಾಡಿ ನೈಟು ಮೆರವಣಿಗೆ ಇರುತ್ತೆ. 30 ವರ್ಷದಿಂದ ಪೂರ್ವಜರೆಲ್ಲ ಮಾಡ್ತೀರಿ, ಬಟ್ ನಾವು ಇವಾಗ ಅದನ್ನೇ ಉಳಿಸ್ಕೊಂಡು ಬಂದು ನಡ್ಸ್ಕೊಂಡು ಹೋಗ್ತೀವಿ.